ಸರ್ ನಿಮ್ಮ ಹೆಸರು? ಶಿವಶಂಕರ್ ಅಂತೇಳಿ ಶಂಕರ್ ಅಂತ ಕರೀತಾರೆ. ಹಾಂ ಕರೀತಾರೆ. ಸರ್ ಯಡಿಯೂರಪ್ಪ ಸರ್ಗೆ ಫೇವ್ರೇಟ್ ಕಾರ್ ಇದು. ಈಗಲೂ ಅದೇ ಕಂಡೀಷನಲ್ಲಿ ಇದೆಯಾ ಸರ್ ಇದು ಕಾರ್? ಕಂಡೀಷನ್ ಎಲ್ಲ ಓಕೆ, ಇಂಜಿನ್ ಎಲ್ಲ ಓಕೆ ಕಂಡೀಷನ್ ಇದೆ. ಹಾಂ ಬಾಡಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀವಿ. ಇಂಜನ್ ವೆರಿ ಗುಡ್, ಇಂಜನ್ ಬಗ್ಗೆ ಏನು ತೊಂದರೆ ಇಲ್ಲ. ಗಾಡಿ ಬೆಂಗಳೂರು ತನಕ ಬೆಂಗಳೂರಲ್ಲಿ ಹೋಗುತ್ತೆ. ಸಾಹೇಬರು ಶಿವಮೊಗ್ಗ ಶಿಕಾರಿಪುರ ಬಂದಾಗ ಈ ಕಾರಲ್ಲೇ ಅವರು ಲೋಕಲ್ ಕೆಲವೊಂದು ಕೆಲಸ ಹೋಗಿ ಬರ್ತಾರೆ. ಶುಭ ಕಾರ್ಯಕ್ಕೆ ಇದನ್ನೇ ಗಾಡಿ ಬೈತಾರೆ ಸರ್. ಹಾಂ ಶುಭ ಕಾರ್ಯಕ್ಕೆ ಈಗ ಶಿಕಾರಿಪುರಕ್ಕೆ ಬಂದರೂ ಇದೇ ಕಾರಲ್ಲಿ ಓಡಾಡ್ತಾರೆ? ಕಾರಲ್ಲೇ ಓಡ್ತಾರೆ, ತೋಟಕ್ಕೆಲ್ಲ ಓಡ್ತಾರೆ. ಆಮೇಲೆ ಕೆಲವು ನಾಮಿನೇಷನ್ ಫೈಲ್ ಮಾಡಲಿಕ್ಕೆಲ್ಲ ಈ ಕಾರ್ ಉಪಯೋಗಿಸ್ಕೊತಾರೆ. ಪ್ರಮುಖ ಕೆಲಸಕ್ಕೆ ಇದು ಉಪಯೋಗಿಸ್ಕೊತಾರೆ ಸರ್. ಸರ್ ಅಲ್ಲ, ಈ ಕಾರಿಂದ ನೆನಪು ನಿಮಗೆ ಎಷ್ಟು ವರ್ಷದಿಂದ ನಂಟು ಸರ್? 26 ವರ್ಷದಿಂದ ಈ ಕಾರ್ ಜೊತೆಗಿದ್ದೀನಿ ಸರ್. 26 ವರ್ಷ ಆಯಿತು ಸಾಹೇಬ್ರ ತರಕತ್ತೆ. ಹಂಗಾಗಿ ಶಿಕಾರಿಪುರದಲ್ಲಿ ಸೈಕಲಲ್ಲಿ ಹೋಗ್ತಿದ್ದಂಥ ನಾಯಕರು ಸೈಕಲ್ ಮೇಲೆ ಹೋಗ್ತಿರ್ಬೇಕಾದ್ರೆ ಒಂದು ಮಾರಣಾಂತಿಕವಾಗಿ ಅಲ್ಲೇ ನಡೆಯುತ್ತೆ ಯಡಿಯೂರಪ್ಪನವ್ರು. ಆ ಘಟನೆ ಬಗ್ಗೆ ನಿಮ್ಗೆ ಗೊತ್ತಾ ಸರ್? ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾನು ಆ ಟೈಮು ಇರಲಿಲ್ಲ. ಬಟ್ ಕೇಳಿದ್ದೆ ಸರ್ ಶಿಕಾರಿಪುರದಲ್ಲೇ. ಚೂರಿ ಶಿವಮೂರ್ತಿ ಅಂತೇಳಿ ಅವರು ಸಾಹೇಬ್ರಿಗೆ ಕೆಲವೊಂದು ಸ್ವಲ್ಪ ಅಟ್ಯಾಕ್ ಮಾಡಿದರು. ಆ ಟೈಮಲ್ಲಿ ಸಾಹೇಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. ಆ ವಿಷಯನ ಕೇಳಿದೆ, ಬಟ್ ನಾನು ಅಷ್ಟು ಗೊತ್ತಿಲ್ಲ ಸರ್ ನನಗೆ. ಅದಾದ ನಂತರ ನಾನು ಇದಕ್ಕೆ ಜಾಯ್ನ್ ಆಗಿದ್ದೆ ಸರ್. ಹಂಗಾಗಿ ಅವ್ರು ಸೈಕಲ್ ಪ್ರವಾಸ ಮಾಡ್ತಿದ್ರು, ಪುರಸಭಾ ಸದಸ್ಯರಾಗಿದ್ದರು ಆ ಟೈಮಲ್ಲಿ. ಆಮೇಲೆ ಮೈತ್ರಮ್ಮ ಅಂತ ಅವರು ಸಾಹೇಬ್ರ ಮನೆಯವರು, ಅವರು ಕೌನ್ಸಿಲರ್ ಆಗಿ ಫೈಟ್ ಮಾಡಿದರು. ಅವರು ಅಲ್ಲೆಣಿಕೆಯರಾಗಿದ್ದರು ಅವರು ಆ ಟೈಮಲ್ಲಿ. ನನಗಷ್ಟು ದೂರ ಗೊತ್ತಿರಲಿಲ್ಲ. ಅದಾದ ನಂತರ ನಾನು ಈಗ ಜಾಯ್ನ್ ಆದ ಸರ್. ಈ ಕಾರ್ ಬಗ್ಗೆ ಸರ್, ಇದು ಯಾವ ಬ್ರ್ಯಾಂಡ್ದು, ಎಷ್ಟು ಯಾವ ವರ್ಷದ ಇಸ್ವಿಲ್ ಬಂದಿತ್ತು? 1988ನೇ ಮಾಡಲ್ ಸರ್ ಇದು. ಅಂಬಾಸಿಡರ್ ಕಾರು, ಪೆಟ್ರೋಲ್ ಇತ್ತು. ಆಮೇಲೆ ಡೀಸೆಲ್ ಮಾಡಿಸ್ಕೊಂಡು ಬಂದ್ವಿ. ರಾಜ್ಯ ಪ್ರವಾಸ ಒಂದು 10 ಸಲ ಆಗಿದೆ ಸರ್. 15 ಸಲ ತುಂಬ ಸಲ ಪ್ರವಾಸ ಮಾಡಿದ್ವಿ ನಾವು. ಬೀದರಿಂದ ಬಿಜಾಪುರ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿದೆ ಸರ್ ಗಾಡಿ. 10 ಸಲ ಪ್ರವಾಸ ಮಾಡಿದ್ವಿ. ಹೆಚ್ಚಿಗೆ ಪ್ರವಾಸ ಆಗಿದೆ ಇದು. ಶಿವಮೊಗ್ಗ ಜಿಲ್ಲೆಯಲ್ಲ ಹೆಚ್ಚಿಗೆ ಈ ಬಗ್ಗೆ ಗಾಡಿ ಗೊತ್ತಿದೆ ಸರ್, ಎಲ್ಲರಿಗೂ ಗೊತ್ತಿದೆ. ಪದ್ಮನಾಭ ಭಟ್ರು, ಶಾಂತರಾವ್ ಗೌಡರು ಇವರೆಲ್ಲ ಈ ಕಾರಲ್ಲಿ ಓಡಿದ್ದಾರೆ. ಆಮೇಲೆ ಎಲ್ಲ ಪ್ರಮುಖರು ಇದ್ದಾರೆ ಸರ್ ಈ ಕಡೆ ಓಡಿದ್ದಾರೆ. ಸರ್ 50 ವರ್ಷದ ಹಿಂದೆ ಯಡಿಯೂರಪ್ಪನವ್ರು ಎಷ್ಟು ಕಷ್ಟಪಟ್ಟು ಪಕ್ಷ ಕಟ್ಟಿದ್ದಾರೆ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಅವತ್ತು 100-200 ಜನ ಸೇರ್ತಿರ್ಲಿಲ್ವಂತೆ ಸರ್ ಯಡಿಯೂರಪ್ಪ ಅಥವಾ BJP ಅವರ ಕಾರ್ಯಕ್ರಮಕ್ಕೆ. ಇವತ್ತು ನೋಡಿದ್ರೆ ಲಕ್ಷಾಂತರ ಜನ ಸೇರ್ತಿದ್ದಾರೆ. ಏನು ಅನಿಸ್ತಿದೆ ಸರ್? ಅವ್ರ ಗತ್ತು ಸರ್ ಅದು. ಅವ್ರ ಅಭಿಮಾನ, ಅವ್ರ ಗತ್ತು ಅಷ್ಟೇ ಸರ್ ಇರೋದು. ಯಾವಾಗಾದರೂ ಅಭಿಮಾನ ಜನ ಜೊತೆಗೆ ಇರ್ತಾರೆ. ಮನೆಯಲ್ಲೇ ಹೆಚ್ಚಿಗೆ ಇರ್ತಿರ್ಲಿಲ್ಲ ಸರ್ ಅವರು. ಎಲ್ಲ ಸಭೆಗಳು ತಿಂಗಳಿಗೆ ಅವ್ರು 2-3 ಸೇರೋದು ಮನೆಯಲ್ಲಿ ಅಪರೂಪ. ಬಾಕಿಯೆಲ್ಲ ರಾಜ್ಯ ಪ್ರವಾಸ ನಮ್ಮದೆಲ್ಲ. ಹೋದ್ರೆ ತಿಂಗಳೇ ಬರ್ತಿರ್ಲಿಲ್ಲ ಸಾಹೇಬ್ರತಿ. ಹೋದರೆ 20-25 ದಿವಸ ನಾವು ಪ್ರವಾಸ ಮಾಡ್ತಿದ್ವಿ. ಬೀದರ್, ಹುಮ್ನಾಬಾದ್, ಗದಗ, ಈ ಕಡೆ ಲಾಸ್ಟ್ ಮಂಗಳೂರು, ಮೈಸೂರು, ಮಡಿಕೇರಿ. ಆ ಪ್ರವಾಸ ಪೂರ್ತಿ ನಾವು ಮಾಡಿದ್ವಿ ಸರ್. ಅಂದರೆ ಪಕ್ಷ ಸಾಹೇಬ್ರು ಕಟ್ಟಬೇಕು ಆ ಟೈಮಲ್ಲಿ ಸರ್. ಮನೇಲಿ ಹೆಚ್ಚಿಗೆ ಕೂರಲಿಲ್ಲ ಸರ್ ಸಾಹೇಬರು. ನಾವು ಅವ್ರ ಜೊತೆ ಕೈ ಓಡಿಸಿದ್ವಿ. ನಮಗೆ ಅವರು ತಂದೆ ಸಮಾನ ಇದ್ದಾರೆ ಸರ್ ಅವರು. ನಮ್ಗೆ ಇವತ್ತಿನವರೆಗೂ ಡ್ರೈವರ್ ಅಂತ ನೋಡಲಿಲ್ಲ ಸರ್. ಯಾವುದೇ ಫಂಕ್ಷನ್ಗಳಲ್ಲಿ ಯಾವ ಸಭೆ ಸಮಾರಂಭಗಳಲ್ಲಿ ಹೋದರೆ ಊಟಕ್ಕೆ ಫಸ್ಟ್ ನಮ್ಮನ್ನು ಕಳಿಸೋರು. ನಮ್ಮ ಡ್ರೈವರ್ ಗನ್ಮ್ಯಾನ್ ಫಸ್ಟ್ ಊಟಕ್ಕೆ ಕಳಿಸಪ್ಪ, ಅವ್ರು ಊಟ ಮಾಡಲಿ ಅಂತೇಳಿ. ಅಷ್ಟು ಅಭಿಮಾನ ಸರ್ ನಮ್ಮ ಮೇಲೆ. ಅಷ್ಟು. ಈಗ ಅಂಬಾಸಿಡರ್ ಕಾರಲ್ಲಿ ಯಡಿಯೂರಪ್ಪ ಅವ್ರ ಜೊತೆ ಯಾವ ನಾಯಕರು, ಪ್ರಮುಖ ನಾಯಕರು ಓಡಾಡಿದ್ದಾರೆ ಸರ್? ಪ್ರಮುಖ ನಾಯಕರು ಸರ್ ಶಂಕರ್ ಮೂರ್ತಿ ಅಂತೇಳಿ ನಮ್ಮ ಸಾಹೇಬರು. ಆಮೇಲೆ ಧನಂಜಯ ಕುಮಾರ್ ಅಂತ ಇದ್ದರು ಸರ್ MP ಅವರು. ಆಮೇಲೆ ಪದ್ಮನಾಭ ಭಟ್ರು ಅಂತ ಅವರ ಬಲಗೈ ಆತ್ಮೀಯ ಸ್ನೇಹಿತರು. ಮತ್ತು ಶಿಕಾರಿಪುರದ ನಮ್ಮ ಪಕ್ಷ ಬಿಟ್ಟು ಹೋದ್ರಲ್ಲ ಸಾಮಾನ್ಯ ಶಾಂತರಾವ್ ಗೌಡರು ಅಂತ ಅವರು. ತುಂಬ ಜನ ಇದ್ದಾರೆ ಸರ್, ಇದ್ದಾರೆ ಓಡಾಡಿದ್ದಾರೆ. BJP ಪಕ್ಷ ಕಟ್ಟಿದವ್ರು ಇಲ್ಲಿ ಯಡಿಯೂರಪ್ಪ ಅವ್ರು ಎಷ್ಟು ಮುಖ್ಯ, ಅನಂತ ಕುಮಾರ್ ಅವರು ಅಷ್ಟೇ ಮುಖ್ಯ. ಈ ಕಾರಲ್ಲಿ ಅವರು ಕೂಡ ಓಡಾಡಿದ್ದಾರೆ ಸಂಘಟ. ಅವ್ರು ಫಸ್ಟ್ ಸಾಹೇಬ್ರ ಮನೆಯಲ್ಲೇ ಇದ್ದರು ಸರ್ ಅವರು. ಅನಂತ್ ಕುಮಾರ್ ಸರ್ ಸಾಹೇಬ್ರ ಮನೆಯಲ್ಲೇ ಇದ್ದರಂತೆ. ಅವರು ತುಂಬ ಜೊತೆಗೆ ಓಡಿದ್ದಾರೆ. ಅವರು ತುಂಬ ಜನ ಓಡಿದ್ದಾರೆ ಸರ್. ಮೈಸೂರು ಆ ಬೆಲ್ಟೆಲ್ಲ ತುಂಬ ಜೊತೆಗೆ ಓಡಿದ್ದಾರೆ. ಮುಂಚೆ ಸಾಹೇಬ್ರ ಮನೇಲಿ ಇದ್ದರಂಥವ್ರು. ನಮಗೆ ಅಷ್ಟು ಗೊತ್ತಿಲ್ಲ, ಬಟ್ ಸಾಹೇಬ್ರತಿ ಇದ್ದಾರೆ ಅಂತ ಅವ್ರನ್ನ ಕೇಳಿದ್ವಿ ಸರ್ ಅವರು. ಸರ್ ಈಗ ಯಡಿಯೂರಪ್ಪ ಅವರ ನೆಚ್ಚಿನ ಕಾರು ಈಗ ಎಲ್ಲಿರುತ್ತೆ ಸರ್ ಸದ್ಯ ಯಾವಾಗಲೂ? ಸರ್ ಈಗ ಅದು ಶಿಕಾರಿಪುರ ಶಿವಮೊಗ್ಗ ಇರ್ತದೆ. ಸಾಹೇಬರು ಶಿವಮೊಗ್ಗ ಬಂದ ಶಿಕಾರಿಪುರ ಬಂದಾಗ ಪ್ರಮುಖ ಕೆಲಸ ಉಪಯೋಗಿಸ್ಕೊಂತಾರೆ. ಶುಭ ಸಮಾರಂಭಗಳಲ್ಲಿ ನಾಮಿನೇಷನ್ ಫೈಲ್ ಮಾಡುವಾಗ ಸಾಹೇಬರು 2ನೇ ಮಗ ವಿಜೇಂದ್ರ ಅವರು ನಾಮಿನೇಷನ್ ಫೈಲ್ ಮಾಡುವಾಗ ಈ ಕಾರಲ್ಲಿ ಉಪಯೋಗಿಸ್ಕೊಂಡ್ರು. ಮತ್ತು ಸಾಹೇಬರು ಲೋಕಸಭಾ ಸದಸ್ಯರಾಗಿದ್ದರು ಸರ್ ರಾಘವೇಂದ್ರ ಸರ್, ಅವರು ಈ ಕಾರಲ್ಲೇ ನಾಮಿನೇಷನ್ ಫೈಲ್ ಮಾಡ್ತಾರೆ. ಹಂಗಾಗಿ ತೋಟಕ್ಕೆಲ್ಲ ಉಪಯೋಗಿಸ್ಕೊಂಡು ಹೋಗ್ತಾರೆ. ಸ್ವಂತ ಕೆಲಸ ಉಪಯೋಗಿಸ್ಕೊತಾರೆ ಸರ್. ಬಂದರೆ ಈ ಕಾರಲ್ಲಪ್ಪ ತುಂಬ ಇಷ್ಟಪಡ್ತಾರೆ ಅವರು. ನನ್ನ ಕಾರಲ್ಲಪ್ಪ ಅಂತ ಕೇಳ್ತಾರೆ. ಇವಾಗ ಮೊನ್ನೆ ಅವರು ಫೋನ್ ಮಾಡಿದರು, ದುರ್ಗಕ್ಕೆ ಬರ್ತೀನಪ್ಪ ಕಾರ್ ತೊಗೊಂಡು. ಬರ್ತೀನಿ ಸರ್ ಅಂತ ಅಂದೆ. ಈಗ ಬಂದಿದ್ದೀನಿ, ಕಮಿಟ್ ಮಾಡಬೇಕಷ್ಟೇ ಸರ್. ಸರ್ ಈ ಕಾರ್ದು ಸರ್ವಿಸ್ ಕಂಡೀಷನ್ಸ್ ಈಗ ಸರ್ವಿಸ್ ಮಾಡಿಸ್ತಾ ಇರ್ತೀರಾ, ಹೇಗಿದೆ ಸರ್ ಕಂಡೀಷನ್? ಇಲ್ಲ ಸರ್, ಶಿವಮೊಗ್ಗದಲ್ಲೇ ಮತ್ತು ಹುಬ್ಳಿ ಎಲ್ಲ ಚೆಕ್ ಮಾಡಿಸ್ಕೊತೀವಿ. ಕಂಡೀಷನ್ ಇದೆ ಸರ್. ಮೈಸೂರು ಬೆಂಗಳೂರು ಹೋಗಿ ಬರ್ತೀವಿ ನಾವು. ಹಾಂ ಸರ್, ರನ್ನಿಂಗ್ ಕಂಡೀಷನ್ ಇದೆ ಗಾಡಿ ಸರ್. ಏನು ತೊಂದರೆ ಇಲ್ಲ ಸರ್. ಕಂಡೀಷನ್ ಇಟ್ಟಿರ್ತೀವಿ ಯಾವ ಕಾರಣಕ್ಕೂ. ಅವ್ರು ಯಾವ ಬಂದ್ರೂ ಕಂಡೀಷನ್ ಇರ್ತದೆ ಗಾಡಿ. ಅವ್ರು ಇಲ್ಲ ಅಂತಲ್ಲ, ಅವ್ರು ಇದ್ದಾರೆ ಅಂತ ತಿಳ್ಕೊಂಡೇ ಕೆಲಸ ಮಾಡಿಸ್ತೀವಿ ಸರ್. ಹಂಗಾಗಿ ವಾರಕ್ಕೆ 3 ಸಲ ಸ್ಟಾರ್ಟ್ ಮಾಡಿರ್ತೀವಿ. ಲೋಕಲ್ ಟ್ರಿಪ್ ಹೋಗ್ತಾ ಬರ್ತಿರ್ತೀವಿ ಸರ್. ಹಂಗಾಗಿ ತೋಟಕ್ಕೆ ಹೋಗಿ ಬರ್ತಿರ್ತೀವಿ. 26 ವರ್ಷದಿಂದ ನೀವು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ನಿಮ್ಮ ಬದುಕಲ್ಲಿ 26 ವರ್ಷದಿಂದ ಏನು ಚೇಂಜಸ್ ಆಗಿದೆ ಸರ್? ಯಾರು ಸರ್? ನಿಮ್ಮ ಬದುಕಲ್ಲಿ? ನನ್ನ ವೈಯಕ್ತಿಕ ಸರ್ ಅಂದರೆ ನಾವು ಸರ್ ಶಿಸ್ತಿಲಿದೆ ಸರ್. ನಾವು ಡೈಲಿ ಶೇವಿಂಗು, ಬಟ್ಟೆ ಸಾಹೇಬ್ರ ಥರ ನಾವು ಥರ ಡ್ರೆಸ್ಸು. ಅವ್ರು ಡೈಲಿ ಡ್ರೆಸ್ಸು ಚೇಂಜ್ ಮಾಡ್ತಾರೆ ಸರ್ ಸಾಹೇಬರು. ಅವ್ರು ಯಾವಾಗೂ ಶೇವಿಂಗು ಸ್ನಾನ ಇಲ್ಲದೆ ಹೊರಗೆ ಬರೋಲ್ಲ, ಪೂಜೆಯಲ್ಲಿ ಹೊರಗೆ ಬರೋಲ್ಲ. ನಾವು ಯಾವ ಥರ ದುರಭ್ಯಾಸ ಇಲ್ಲ ಸರ್.
ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ಸ್ ಇಲ್ಲ. ಹಾಗಾಗಿ ಸರ್ ಅವ್ರ ಜೊತೆ ನಾವು ಶಿಸ್ತಾಗಿದ್ದೀವಿ ಸರ್. ನಿಜವಾಗ್ಲೂ ಹೆಮ್ಮೆ ಸರ್ ನಮಗೆ ತಂದೆ ಸಮ ಇದ್ದಾರೆ ಸರ್ ಅವರು. ನಮ್ಮ ತಂದೆ ಹೇಗಿದ್ರು ಆ ಥರನೇ ಇದೀವಿ ನಾವು ಇವತ್ತಿನವರೆಗೂ. ನಮ್ಮ ಡ್ರೈವರ್ ಅಂತ ನೋಡಿಲ್ಲ ಸರ್, ಯಾವತ್ತೂ ನೋಡಿಲ್ಲ ಸರ್. ಅವರು ಅಷ್ಟೇ, ಅವ್ರು ಚಿಕ್ಕವರಿದ್ದಾರೆ, ರಾಘವೇಂದ್ರ ಸರ್ ಇದ್ದಾರೆ, ವಿಜಯನ್ ಸರ್, ಸೇಮ್ ಅಪ್ಪರಂಗೆ ಸರ್ ಅವರೆಲ್ಲ. ಯಾವ ಕಾರಣಕ್ಕೂ ಸಿಟ್ಟಲ್ಲಿ ಬೈದಿರೋ ಸರ್. ಈ ರಾಜಕೀಯ ಒತ್ತಡದಲ್ಲಿ ಕೆಲವೊಂದು ಇದ್ದೇ ಇರುತ್ತೆ, ಆದರೆ ಇವತ್ತು ನಮಗೆ ಕೆಡ್ತಾ ನೋಡಿಲ್ಲ ಸರ್. ಯಾಕಂದರೆ ನಾವು ಭಾಳ ವರ್ಷ ಇರ್ತಿರ್ಲಿಲ್ಲ ಅವ್ರ ಜೊತೆಗೆ. ಯಾಕಂದರೆ ಯಾರೇ ಒಂದು ಸಂಸ್ಥೆ ಕೆಲಸ ಮಾಡ್ಬೇಕು ಒಂದು 3-4 ವರ್ಷಕ್ಕೆ ಕ್ಲೋಸ್ ಇರ್ತದೆ. ಆದರೆ 20-26 ವರ್ಷ ಸರ್ವಿಸ್ ಮಾಡ್ತಿದ್ವು ಅಂದರೆ ನಮ್ಮನ್ನು ಯಾವ ಥರ ಅವ್ರು ಇಟ್ಕೊಂಡು ಹೋಗ್ಬೇಕು ಸರ್, ಅಲ್ವಾ ಸರ್? ಸರ್ ಈಗ ಯಡಿಯೂರಪ್ಪನವ್ರು ಆದಮೇಲೆ ವಿಜಯೇಂದ್ರ ಅವರು ಶಿಕಾರಿಪುರದ ಸಾರಥಿ ಆಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರ ಹೇಗಿದೆ ಸರ್ ಅದರ ಶಿಕಾರಿಪುರದಲ್ಲಿ ಅವರು? ಅವ್ರದ್ದು ವಚಸ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸಾಹೇಬರು ಈಗ ಇಲ್ಲ ಅಂತ ಕೊರಗನ್ನ ಅವ್ರು ನೀಗಿಸಿದ್ದಾರೆ. ಪ್ರತಿ ತಿಂಗಳಿಗೆ 4-5 ಸಲ ಸಭೆ ಮಾಡ್ತಾರೆ, ಬರ್ತಾ ಹೋಗ್ತಾ ಇದ್ದಾರೆ ಸರ್. ರಾಜ್ಯ ಪ್ರವಾಸಕ್ಕೂ ಹೋಗ್ತಿರ್ತಾರೆ ಅವ್ರು, ಯಾಕಂದರೆ ಅವ್ರು ರಾಜ್ಯದ ಬೇಕಾದಂಥ ಇರ್ತಾರೆ. ಆದರೆ ಶಿಕಾರಿಪುರ ಹೆಚ್ಚು ಕೈ ಜೋಡಿಸ್ತಾರೆ ಸರ್. ಯಾವುದೇ ಸಭೆ ಸಮಾರಂಭಗಳಲ್ಲಿ, ಮದುವೆ ಕಾರ್ಯಗಳಲ್ಲಿ, ಶವಗಳೆಲ್ಲ ಸರ್ ಖುದ್ದಾಗಿ ಬರ್ತಾರೆ ಸರ್. 2 ಗಂಟೆಯಲ್ಲಿ ಬಂದು ಮನೆಗೆ ವಿಶ್ ಮಾಡಿ ಹೋಗ್ತಾರೆ ಸರ್. ಸೊ ನನ್ನ ಮಗಳು ಮದುವೆಗೆ ಸರ್ ಬಂದಿದ್ದು ವಿಶ್ ಮಾಡಿದ್ರು ಸರ್ ಅವರು. ಹಂಗೆ ಸರ್ ಅವ್ರು. ಮುಂದಿನ ದಿನಗಳಲ್ಲಿ ಈ ಕಾರ್ನ ಏನಾದರೂ ಮ್ಯೂಸಿಯಮಲ್ಲಿ ಇಡೋ ಥರ ಆ ಥರದ್ದು ಏನಾದರೂ ಒಂದು ದಿನಗಳು ಬರುತ್ತೆ? ಇರ್ಬೋದು ಸರ್, ಕೊಡಲ್ಲ ಸರ್ ಅಕೌಂಟಕ್ಕೆ. ಯಾವುದೇ ಸಾರಕ್ಕೆ 1 ಕೋಟಿ ರೂಪಾಯಿ ಬಂದರೂ ಕೊಡಲ್ಲ ಸರ್ ಗಾಡಿ. ಆ ನಂಬರ್ ಇದೆ ಸರ್, CKR 45 ಇದೆಲ್ಲ, ಅದು ಲಕ್ಕಿ ನಂಬರು. ನಮ್ಮ ಸಾಹೇಬ್ರು ಇತ್ತೀಚೆಗೆ ಯಾವುದೇ ಗಾಡಿ ತೊಗೊಂಡ್ರು 45 ಯಾವ್ದು ನಂಬರ್ ಇದೇ ಇರುತ್ತೆ ಸರ್. CKR 45, MG 45, GB 45 ಯಾವುದೇ ನಂಬರ್ ತೊಗೊಂಡ್ರು 45 ಬೇಕೇ ಬೇಕು ಸರ್. ಸಾಹೇಬ್ರಿಗೆ ಮತ್ತು ರಾಘಣ್ಣವರಿಗೆ, ವಿಜಯಣ್ಣವ್ರಿಗೆ ಬೇಕೇ ಬೇಕು. ಹಂಗಾಗಿ ಆ 45 ನಂಬರ್ನ ಲಕ್ಕಿ ನಂಬರ್ ಅಂತ ತಿಳ್ಕೊಂಡಿದ್ದೀವಿ ಏನು ಸರ್. ಹಾಗಾಗಿ ಅಲ್ಲ, ನಿಮ್ಮ ಸೀಟ್ ಪಕ್ಕದಲ್ಲಿ ಯಾರನ್ನೂ ಕೂರಕ್ಕೆ ಬಿಡಲ್ಲ? ಇಲ್ಲ ಸರ್. ಸಾಹೇಬ್ರಿಗೆ ಮತ್ತು ಪ್ರಮುಖರು ಅಷ್ಟೇ, ಯಾರೇ ಕೂರಿಸಲ್ಲ. ಅದು ಮುಂಚೆ ಆರಾಮ ಇರ್ತದೆ. ಹಿಂದೆ ಅವ್ರು ಗನ್ಮ್ಯಾನ್ ಕೂತ್ಕೊಂತಾರೆ, ಕೂತ್ಕೊಂತಾರೆ, ಅವ್ರದ್ದೇ. ಇದು ಮಾತ್ರ ಈ ಸೀಟ್ ಮಾತ್ರ ಸಾಹೇಬ್ರಿಗೆ, ಆ ಫ್ಯಾಮಿಲಿ ಮಾತ್ರ ಸರ್, ಬೇರೆ ಅಲೋ ಮಾಡಿ ಕೊಡಲ್ಲ ಸರ್. 26 ವರ್ಷದಿಂದ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಓಡಿಸಿದ್ದೀರಾ ಸರ್. ನಿಮ್ಗೆ ಏನು ಅನ್ಸುತ್ತೆ ಯಡಿಯೂರಪ್ಪನವ್ರ ಜೊತೆ ಪ್ರಯಾಣ ನಡೆಸಿ? ಆ ಥರ ಅನಿಸಲ್ಲ ಸರ್, ಯಾಕಂದರೆ ಅವ್ರು ನಮ್ಮ ಜೊತೆಗಿರೋದ್ರಿಂದನೂ ಈಗ ಏನೋ ಹೆಗಲ ಮೇಲೆ ಯಾಕೋ ಪೊಸಿಷನ್ನು ಹಾಕಿದ್ದಾರೆ, ಕೆಲವೊಂದು ಟೈಮ್ ಖುಷಿಯಿಂದ ಹಾಕಿರ್ತಾರೆ. ಹಾಗಾಗಿ ನಮಗೆ ಆ ಥರದ್ದೇನು ಇದಿರಲ್ಲ ಸರ್. ನಾವು ಡ್ರೈವರ್ ಅಂತ ಅನ್ಕೊಳ್ಳಿಲ್ಲ ಸರ್ ಅವರು. ಸರ್ ಈಗ ತಂದೆ ಮಗ ಹೇಗೆ ಒಟ್ಟಿಗೆ ಇರ್ತಾರಲ್ಲ ಸರ್, ಆ ಥರ ನಾವು ಇದು ಬಿಟ್ಬಿಟ್ರೆ ಆ ಥರ ಇದ್ದರೆ ತಾನೇ ಇಷ್ಟು ವರ್ಷ ಇರೋದು ನಾವು, ಅಲ್ವಾ ಸರ್? ಇಲ್ಲ ಇರ್ತಿತ್ತು ಎಷ್ಟು ವರ್ಷ ನಾವು.